ಏನ್ ಮಾಡ ಜನರೇಟ್ ಆನ್ ಮಾಡ್ರು. ಎಷ್ಟಮ್ಮ ಸೇಬು? ಕರೆಂಟ್ ಕೊಡಿ, ಸೇಬು ಫ್ರೀ. ಮಕ್ಕಳು ಈ ತರ ಯಾಕೆ ಎಸಿತವ್ರೆ? ಅಯ್ಯೋ ಕರೆಂಟ್ ಹೋದಾಗ ಯಾವಾಗ್ಲೂ ಈ ಮಕ್ಳು ಹಿಂಗೆ ಮಾಡೋದು. ಅಯ್ಯೋ ಅದೊಂದು ದೊಡ್ಡ ಕತೆ. ಎಲ್ಲಾರ ಮನೆಯಲ್ಲೂ ಕತ್ಲೆ, ಆ ಮನೇಲಿ ಮಾತ್ರ ಬೆಳಕೈತೆ, ಅದಕ್ಕೆ ಅವ್ರು ಹಂಗೆ ಮಾಡೋದು. ಅಯ್ಯೋ ಆ ಮನೇಲಿ ಹುಡುಗಿರು ಇದ್ದಾರೆ, ಅವರೇ ಇದೆಲ್ಲ ಮಾಡ್ತಾ ಇರೋದು, ಅವರೇ ಕರೆಂಟ್ ತೆಗಿಯೋದು. ಇದೇನು ಮೊದಲಲ್ಲ, ಮುಂಚೆನೂ ತುಂಬಾ ಸರಿ ಮಾಡಿದಾರೆ ಈ ತರ. ನಾನು ಹೇಳಿದ್ನಲ್ಲ, ಇವಾಗ ಆಗಿದೆ ಅವಾಗ ಆಗಿದ್ದು, ಇದೊಂದು ದೊಡ್ಡ ಕತೆ. ಬಂದ್ರೆ ದಂಡ ಪಿಂಡಗಳು. ಏನ್ರ ನಿಮ್ ಗೋಳು ಅಸಹ್ಯ ಏನಿದೆಲ್ಲ? ಸುಮ್ನೆ ಲೈಟಕ್ಕೆ ಕೋಪ ಬರ್ಸ್ಬಿಡಿ ನನಗೆ. ಕರೆಂಟಾ? ನಮ್ಗೇನು ಗೊತ್ತಿಲ್ಲ, ಸಿಡ್ಲೆ ಬರ್ದು ಕೇಳಿಸಿಲ್ವಾ ನಿಮ್ಗೆ? ನಿಮ್ಮಿಂದ ಎಲ್ಲಾರು ಸಮಸ್ಯೆಲೇ ಇದೀವಿ, ಏನು ಮಾಡಕ್ಕಾಗಲ್ಲ, ಕರೆಂಟ್ ಹೋಗಿದೆ. ನನ್ ಕರೆಂಟ್ ವಾಪಸ್ ಕೊಡಿ. ಕರೆಂಟ್ ಹೋಗಿದೆ, ಏನು ಮಾಡಕ್ಕಾಗಲ್ಲ. ದಾರಿ ತಪ್ಪದೆ ಮನೆಗೆ ಹೋಗಿ ನಿಮ್ಮ ಅಮ್ಮನ ತಪ್ಕೊಂಡು ಮಲ್ಕೋ. ಕರೆಂಟ್ ಕೊಡೋ ತಕ್ಕ ಇದು ನಿಮ್ ಮನೆಗ್ ಬರ್ತಾ ಇರುತ್ತೆ. ನಾವೇನು ಮಾಡಿಲ್ಲ ಅಂದ್ರೆ ಅರ್ಥ ಆಗಲ್ವಾ? ಮತ್ತೆ ಶುರು ಹಚ್ಕೊಡ್ರ ನಿಮ್ ಪಿತೂರಿ. ನಾನು ಹಿಟ್ಟುಬ್ತಾ ಇದ್ದೆ, ನೀವು ಹಿಂಗೆ ಮಾಡ್ತಾ ಇದ್ರೆ ಆ ವೈರಲ್ಲೇ ನಿಮ್ಮನ್ನ ಕಟ್ ಹಾಕ್ಬಿಡ್ತೀನಿ, ಹೇಳ್ತಾ ಇದ್ದೀನಿ ನೋಡಿ. ಅಮ್ಮ ಅದು ನೋಡೆ, ಕತೆ ಹೇಳ್ಬೇಡ್ವೆ. ನಾನು ಇನ್ನೂ 5 kg ಹಿಟ್ಟು ರುಬ್ಬಿ ಅಪಾರ್ಟ್ಮೆಂಟ್ ಅವ್ರು ಮಲ್ಗೋಕ್ಕೂ ಮುಂಚೆ ಅವ್ರಿಗೆ ಕಳಿಸ್ಬೇಕು. ಈಗ ವಾಪಸ್ ಕರೆಂಟ್ ಹಾಕ್ತೀಯಾ ಇಲ್ವಾ? ಅಮ್ಮ ನಾವಲ್ಲ ಮತ್ತಿಡ್ಲು. ಅಯ್ಯೋ ಶುರುವಾಯ್ತಪ್ಪ ಈ ಪೀಡೆ. ಸುಮ್ಮನೆ ಸದ್ದು ಮಾಡುತ್ತೆ, ಒಂದು ಕಾಸು ಉಪಯೋಗ ಇಲ್ಲ. ಈ ಜನರೇಟರ್ ಸದ್ದು ನಿಮ್ ತುಂಡಾಟ ಇವೆರಡು ಸೇರಿ ನನ್ಗೆ ತಲೆ ಹಂಗೆ ಸಿಡಿಯುತ್ತೆ, ತಗ 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 ಅಂತ. ನನ್ ತಲೆ ಸಿಡಿದೋಗುತ್ತೆ.
ಈ ಕಪಿಚೇಷ್ಟನೆ ನನ್ಗೆ ಆಗಲ್ಲ ಅಂತ ಹೇಳಿದ್ದು. ಹಾಳಾದ ಸದ್ದು ಬೇರೆ. ಆ ಜನರೇಟರಿಂದ ಒಂಚೂರು ಕರೆಂಟ್ ಬಂದ್ರೆ ಒಂದು 5 kg ಹಿಟ್ಟಾದ್ರೂ ರುಬ್ಬೋದು. ಕಂಡಲ್ಲಿ ಬೇಗ ಬತ್ತಿ ಹಾಕ್ರೆ ಏನ್ ಮಾಡ್ತಾರೋ ಏನ್ ಹೆಣ್ಮಕ್ಳು. ನೋಡಕ್ಕೆ ರಾಕೆ ಬೈತಾರೆ. ನಮ್ ರೋಡ್ ಮೂಲೆಯಲ್ಲಿ ಆ ಕುಡ್ಕ ಬಾದೇಶು ತರದೇ ಇದೆಯಾ ಕಪ್ಪಿ ತರ. ಅದು ಕಾಗೆ ಅಲ್ಲ ಕಣೆ, ಏರೋಪ್ಲೇನು. ಇದು ನಮ್ಮಂಗೆನಾ? ಮನೇಲಿ ಟಿವಿಲಿ ಹ್ಯಾಕ್ ಮಾಡಿದ್ರೆ ಹಂಗೆ ಮೇಲೆ ಬರ್ತಾ. ಆ ಟಿವಿಯಲ್ಲಿ ಇದ್ದಾಳೆ ನೋಡ ಆಂಕರ್, ಅವಳು ಬಂದು ನಿನ್ ಹೊಡಿತಾಳೆ. ನಿಂಗ್ ಹೊಡಿತಾಳೆ. ನಿಂಗ್ ಹೊಡಿಯೋದು, ನಿಂಗ್ ಹೊಡಿಯೋದು, ನಾನು ಹೊಡಿಯಲ್ಲ, ನಿಂಗ್ ಹೊಡಿತು. ಮಕ್ಕಳ ಎಲ್ಲರೂ ಬನ್ನಿ ಇಲ್ಲಿ. ನಾವು ಸೂರ್ಯನ ಹಂಗೆ ನೋಡ್ಬಾರ್ದು ಅಲ್ವಾ? ಹೌದು, ನಿಜಾನೇ. ಆದ್ರೆ ನಮ್ಗೆ ಈ ಸೂರ್ಯನ ಬೆಳಕು ಉಚಿತವಾಗಿ ಸಿಗುತ್ತೆ. ಮಿಸ್, ಸೂರ್ಯ ಬೆಳಕು ಫ್ರೀಯಾಗಿ ಸಿಗುತ್ತಾ? ಲೋ ಪೆತ್ತ, ಸೂರ್ಯನ ಕರೆಂಟ್ ಫ್ರೀನೇ. ಮಿಸ್, ನಮ್ ರೋಡ್ ಇರೋ ಕತ್ತೆಗಳು ಅಲ್ಲ ಹುಡುಗಿರು ನಮ್ ಬರ್ಬೇಕಾಗಿರೋ ಕರೆಂಟ್ ಎಲ್ಲ ಅವ್ರ ಮನೇಲಿ ಇಟ್ಕೊಂಡಿದ್ದಾರೆ. ಕಳ್ರು ಮಿಸ್ ಅವರು. ನಮ್ಮ ಮನೇಲಿ ಮಾತ್ರ ಕತ್ಲು, ಇವ್ರ ಮನೇಲಿ ಮಾತ್ರ ಕದ್ದಿರಬೇಕು. ರಾತ್ರಿ ಹಂಗ್ ಮಲ್ಕೋತಾರೋ. ಆ ಕಮ್ಮಂದು ಕರೆಂಟ್ ಕದ್ಬಿಟ್ಟು ಫ್ಯಾನ್ ಹಾಕೊಂತಾರೆ, ಅವಾಗ ಆರಾಮಾಗ್ದಿದ್ದೆ ಬರುತ್ತೆ. ನಾವೆಲ್ಲ ಕರೆಂಟ್ ತೆಗ್ದಿದ್ದು. ಸುಮ್ನೆ ಇರೋ, ಯಾಕ್ರೋ ಕಿರಿಕಿರಿ ಮಾಡ್ತೀರಾ? ನಮಗೂ ಗೊತ್ತು, ಸುಮ್ನೆ ಬನ್ನಿ. ಸುಮ್ನಿರಿ. ಏನು ಫ್ರೀಯಾಗಿ ಸಿಕ್ತಿರೋ ಕರೆಂಟ್ನ ಕದೀತಾರ? ಎಲ್ರಿಗೂ ಕರೆಂಟ್ ಫ್ರೀಯಾಗಿ ಸಿಗ್ಬೇಕಾದ್ರೆ ಮತ್ ಯಾಕೆ ಅದನ್ನ ಕದೀತಾರೆ? ಪವರ್ ಕಟ್ಟು ಅಂತಾರೆ ಮಿಸ್. ಅಯ್ಯೋ, ಆದ್ರೆ ಈ ಪವರ್ ಎಲ್ಲ ನಮಗ್ ಫ್ರೀನೇ ಮಿಸ್. ಆ ಸೂರ್ಯ ಆದ್ಮೇಲೆನೂ ಕರೆಂಟ್ ಇರಲ್ಲ ಮಿಸ್. ಹಾಡ್ ಕೇಳಬೇಕಾದ್ರೂ ಕರೆಂಟ್ ಬೇಕಲ್ಲ ಮಿಸ್. ಏನು ಹಾಡ? ಯಾವ ಹಾಡು? ಬಂತು ಬಂತು ಕರೆಂಟ್ ಬಂತು. ಅದ್ಯಾಕೆ ಯಾವಾಗ್ಲೂ ಎಲ್ಲರ ಮುಂದೆ ನಾವೇ ಮಾಡಿದ್ದು ಅಂತ ಹೇಳ್ತೀಯಾ? ಯಾಕಂದ್ರೆ ನಮ್ ಏರಿಯಲ್ಲಿ ಕರೆಂಟ್ ಹೋದ್ರೆ ಇವ್ರ 3 ಜನಕ್ಕೆ ಬೈಯೋದು. ಯಾವ 3 ಜನ? ಒಬ್ರು ಕರೆಂಟ್ ಆಫೀಸ್ ಅವರು, ಮತ್ತೆ ನೀವಿಬ್ರು. ತರಕಾರಿ ತಗೊಳಕ್ಕೆ ಇವತ್ತು ಯಾರು ಬರಲೇ ಇಲ್ಲ. ವ್ಯಾಪಾರ ಹೆಂಗ್ ಮಾಡ್ಬೇಕಪ್ಪ ಗೊತ್ತಿಲ್ಲ. ಹೋಗು. ಇವತ್ತು ರಾತ್ರಿನೂ ಕರೆಂಟ್ ಬರಲಿಲ್ಲ ಅಂದ್ರೆ ನಮ್ಮ ತಂದೆ. ಅಯ್ಯೋ, ಕರೆಂಟ್ ಇಲ್ದಲೆ 1 ರೂಪಾಯಿ ಆದಾಯ ಇಲ್ಲ. ಮನೇಲಿ ಕರೆಂಟ್ ಇಲ್ಲ, ಫ್ಯಾನ್ ಇಲ್ಲ, ಏನಿಲ್ಲಪ್ಪ. ಸಗೆ ಮನೇಲಿ ಕರೆಂಟ್ ಇಲ್ಲ, ಯಾವ ಪ್ರೋಗ್ರಾಮು ನೋಡೋಕಾಯ್ತಿಲ್ಲ. ಕರೆಂಟ್ ಇಲ್ಲ, ಏನಿಲ್ಲ, ತರಕಾರಿ ಎಲ್ಲ ಹಾಳಾಗಿದೆ. ಮೋಟ್ರ್ ಇಲ್ಲ, ಸ್ನಾನಕ್ಕೆ ನೀರಿಲ್ಲ, ಅಡುಗೆ ಮಾಡಕ್ಕೂ ನೀರಿಲ್ಲ, ಇಲ್ಲ ನೀರ್ ತರಕ್ ಹೋಗ್ಬೇಕು. ಹಾಳು ಮಳೆ ಬಂದ್ಬಿಟ್ರೆ ಅದೆಲ್ಲ ಬಿದ್ಬಿಟ್ಟು ಇವಾಗ ಸ್ಟಾರ್ಫಲ್ ಹಾಕ್ಬೇಕಲ್ಲಪ್ಪ, ಕರ್ಮ ಇದು. ಅಯ್ಯೋ, ಹೋಗಿ ಏನು ಮಕ್ಕ ನೋಡ್ತಿರೋ? ಹೋಗಿ ಆ ಕಡೆ. ನಮ್ಗೆ ವ್ಯಾಪಾರಗಳು ಆಗ್ತಾ ಇಲ್ಲ. ಹೋಗಿ ಅಮ್ಮ ಆ ಕಡೆ ಹೋಗಿ, ಇವಾಗಲೇ ಲಾಸ್ ಆಗಿದೆ. ಕ್ರಿಕೆಟ್ ನೋಡ್ಬೇಕಾದ್ರೆ ಒಳ್ಳೆ ಟೈಮ್ಗೆ ಕರೆಂಟ್ ಹೋಗೋಯ್ತು. ಹುಡುಗಿರು ಭಾರಿ ತರಲೆ ಹುಡುಗಿರು. ಸಂಜೆ ಆದ್ರೆ ಸಾಕು, ಇವರಿಂದ ಕರೆಂಟೇ ಇರೋದಿಲ್ಲ. ಅಪ್ಪ ಪಾಪಪ್ಪ, ಎಲ್ಲರೂ ಅವ್ರನ್ನ ಬೈತಾ ಇದ್ದಾರೆ. ನೀನು ಬೈಯೋದ್ ಸಾಕು ಮಾಡು. ಸುಮ್ಮನೆ ಇಲ್ದಿರ ಕರೆಂಟ್ ತೆಗೆದ್ರೆ ಬಸ್ತಿಲಿಯವ್ರಿಗೆಲ್ಲ ತೊಂದರೆ ಆಗೋದಿಲ್ವಾ? ಬೈದೆ ಇನ್ನೇನ್ ಮಾಡ್ತಾರೆ? ಆದ್ರೆ ನನಗೇನೋ ಅವರಿಂದ ಮತ್ತೆ ಬೆಳಕು ಬರುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡ್ತಾ ಇರು. ಅದನ್ನೇ ನಾನು ಹೇಳ್ತಿರೋದು. ಇವ್ರು ನಮ್ಮ ಮನೇಲಿ ಸರಿಯಾಗಿ ಕಂಟ್ರೋಲ್ ಇಟ್ರೆ ಕರೆಂಟ್ ಖಂಡಿತ ವಾಪಸ್ ಬಂದೇ ಬರುತ್ತೆ ಅಂತ. ಇವರಿಬ್ರು ನನಗೆ ಗೊತ್ತಿಲ್ದಲ್ಲ ಏನೋ ಮಾಡ್ತಾ ಇದಾರಲ್ಲ.
ಅಯ್ಯೋ ಕಸ ಕಸ ಕಸ. ಈ ಸಿಕ್ಪಕ್ಕಿದ್ ವೈರು, ಈ ಗುಜರಿ ಸಾಮಾನು, ಈ ಬಲ್ಪು ಇವನ್ನೆಲ್ಲ ತಂದು ತುಂಬ್ಕೋತವೆ ಈ ಹುಡುಗಿರು. ಸೆಕೆ ಬೇರೆ. ಬನ್ನಿ, ನಿಮ್ಗೆ ಕಾಯ್ತಾ ಇದ್ದೆ. ಎಷ್ಟು ಸಲ ಹೇಳಿದ್ದೀನಿ ರೂಮ್ನ ಶುದ್ಧವಾಗಿ ಇಟ್ಕೊಳ್ಳಿ ಅಂತ. ಅಲ್ಲ, ಇದು ಹೆಣ್ಮಕ್ಳಿರೋ ಮನೆನಾ ಇಲ್ಲ ದನದ ಕೊಟ್ಟಿಗೆನಾ? ಅಲ್ರೆ, ನೀವು ಮಾಡಿರೋ ಘನಕಾರ್ಯಕ್ಕೆ ನೋಟಿಸ್ ಬೇರೆ ಬಂದಿದೆ ನೋಡ್ರೆ. ಈ ನೋಟಿಸ್ ಕಳಿಸಿರುವ ಉದ್ದೇಶ ಆದ್ಯ ಮತ್ತು ನವ್ಯ ಇಬ್ಬರು ಕಾಲೋನಿಯಲ್ಲಿ ನಡೆಯುತ್ತಿರುವ ಕರೆಂಟ್ ಸಮಸ್ಯೆಗೆ ಕಾರಣ ಎಂದು ಕಾಲೋನಿ ನಿವಾಸಿಗಳು ದೂರನ್ನು ನಮ್ಮ ಕಚೇರಿಗೆ ಸಲ್ಲಿಸಿದ್ದಾರೆ. ಈ ವಿಷಯವನ್ನು ತುಂಬ ಗಂಭೀರ ಆಗಿರಾಕಿನೂ ಬರಲ್ಲ, ಮಾಡೋದೆಲ್ಲ ವೇಸ್ಟು. ಅನಿಸುತ್ತೆ ನಾವು ಆಟ ಆಡ್ತಾ ಇದ್ದೀವಿ. ಏನ್ರಿ ಹೇಳ್ತಾ ಇದ್ದೀರಾ? ನಾವಷ್ಟೇ ಅಲ್ಲ, ಇಲ್ಲಿರೋ ಪ್ರತಿ ಅಂಗಡಿಯವರು ಆಟ ಆಡ್ತಾ ಇದ್ದಾರೆ. ಯಾವ ಆಟ ಇದು? ಹೆಂಗೆಲ್ಲದು ಈ ಆಟನ? ನೋಡು, ಆ ಟೊಮೊಟೊ ಮರ ನೋಡು, ಅವನು ಇವತ್ತು ರಾತ್ರಿ ಒಳಗೆ ಆ ಟೊಮೊಟೊನೆಲ್ಲ ಮಾರಬೇಕು. ಇಲ್ಲ ಅಂತಂದರೆ ನಾಳೆ ಒಳಗೆ ಎಲ್ಲ ಕೊಳ್ತೋಗುತ್ತೆ. ಅಷ್ಟರೊಳಗೆ ಏನಾದರೂ ಟೊಮೊಟೊನ ಮಾರಿದ್ರೆ ಅವನು ಆಟದಲ್ಲಿ ಗೆದ್ದಂಗೆ. ಅವನ ಮನೆಗೆ ಹೋಗಿ ಕುಟುಂಬದವ್ರಿಗೆ ಅನ್ನ ಹಾಕ್ತಾನೆ. ಇಲ್ಲ ಅಂದರೆ ಅವನ ಆಟದಲ್ಲಿ ಸೋಲ್ತಾನೆ. ಗೊತ್ತಿಲ್ಲದೇನೆ ಆ ಕುಟುಂಬದವರು ಈ ಆಟದಲ್ಲಿ ಭಾಗಿಯಾಗಿದ್ದಾರೆ. ನೀನು ನಾನು ಈ ಕರೆಂಟ್ ಹೋದ್ಮೇಲೆ ಕಷ್ಟಪಡ್ತಿರೋ ಪ್ರತಿಯೊಬ್ಬರು ಈ ಆಟ ಆಡಲೇಬೇಕು. ಇವತ್ತು ವ್ಯಾಪಾರ ಆಗಿಲ್ಲ, ಆಟ ಮುಗಿತು, ಅವಂದು ನಂದು ಇಬ್ಬರದು. ಇವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು, ಇವ್ರನ್ನ ಬಿಡಬಾರ್ದು. ಇವ್ರಿಗೆ ಸೇಬು ಬಾಳೆಹಣ್ಣು ತಂದ್ರೆ ಏನಲ್ಲ, ಮುಂದಿನ ಸರಿ ಬರ್ತೀವಲ್ಲ ಅವಾಗ ತರ್ಬೂಜ ತರಬೇಕು. ನೀನು ಈ ಟೂಲ್ ಬಾಕ್ಸ್ ಓಪನ್ ಮಾಡು, ನಾನು ಹೋಗಿ ಸೋಲಾರ್ ಲೈಟ್ ಆನ್ ಮಾಡ್ಕೊಂಡು ಬರ್ತೀನಿ. ಸದ್ಯ ಈ ಬಾಕ್ಸ್ನ ಅಮ್ಮನ್ ಗೊತ್ತಾಗ್ದಿರ ಎತ್ತಿಟ್ಟಿದ್ದೆ. ಇವತ್ತೇನಾದ್ರೂ ಮಾಡಿ ಈ ಲೂಸ್ ಕನೆಕ್ಷನ್ ಎಲ್ಲಿದೆ ಅಂತ ನೋಡ್ಲೇಬೇಕು. ಇದನ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಮೋಸ್ಟ್ಲಿ ಕನೆಕ್ಷನ್ ಪ್ರಾಬ್ಲಮ್ ಇರಬೇಕು. ಹೌದು. ಯಾರೋ ಬಂದ್ರು, ಅಮ್ಮ ಆಗಿರ್ಬೋದಾ? ನವ್ಯ, ಆದ್ಯ, ಏನಿದೆಲ್ಲ? ಹಾಗಾದ್ರೆ ಇದೆಲ್ಲ ನೀವ ಮಾಡ್ತಾ ಇರೋದು? ಹೌದು. ಮುಂಚೆಯಿಂದನೂ ನಾವೇ ಕನೆಕ್ಷನ್ ತೆಗಿತಿತ್ತು, ಆದ್ರೆ ಯಾರಿಗೂ ತೊಂದರೆ ಕೊಡಕ್ಕಲ್ಲ. ಆದ್ರೆ ಎಲ್ಲಾ ಕನೆಕ್ಷನ್ ತೆಗೆಯೋದಕ್ಕೆ ಒಂದ್ ಕಾರಣ ಇದೆ. ಇದರಿಂದ ಇನ್ಮೇಲೆ ಎಲ್ರು ಮನೆಯಲ್ಲೂ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇರುತ್ತೆ. ಕರೆಂಟ್ ತೆಗೆದು ಮಾರ್ಕೆಟ್ ಮತ್ತೆ ಎಲ್ಲಾರ ಮನೆಗಳಿಗೂ ಹೋಗೋ ಪವರ್ ಗ್ರಿಡ್ ನ ನಮ್ ಸೋಲಾರ್ ಗ್ರಿಡ್ ಗೆ ಕನೆಕ್ಟ್ ಮಾಡೋದಕ್ಕೆ. ಅವತ್ ರಾತ್ರಿ ನಾವ್ ವಾಪಸ್ ಈ ಸೋಲಾರ್ ಗ್ರಿಡ್ ನ ಕನೆಕ್ಟ್ ಮಾಡಕ್ಕೆ ಅಂತ ಹೋದಾಗ ಸಿಡ್ಲು ಬಡಿತು. ಅದಕ್ಕೆ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ ನೋಡಕ್ಕಾಗಿಲ್ಲ. ಅದಕ್ಕೆ ನಾವು ಮಾಡಿರೋ ಮ್ಯಾಪಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಹುಡುಕ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮಮ್ಮ ಇರೋ ಬರೋ ಟೂಲ್ಸ್ನಲ್ಲೇ ಹಚ್ಚಿಟ್ಬಿಟ್ಟಿದ್ದಾರೆ. ಅಯ್ಯೋ, ಮತ್ತೆ ಸಾಲದು ಅಂತ ಆ ನೋಟಿಸ್ ಬೇರೆ. ಈ ಲೂಸ್ ಕನೆಕ್ಷನ್ ಎಲ್ಲಿದೆ ಅಂತ ಗೊತ್ತಾದ್ರೆ ಸಾಕು.
ನೀವು ಮಾಡಿದ್ದು ತಪ್ಪು. ನಮ್ಗೆ ಗೊತ್ತು ನಾವು ತಪ್ಪು ಮಾಡಿದ್ದೀವಿ ಅಂತ. ಅದು ನೀವು ಮಾಡಿದ್ದು ತಪ್ಪು ಮಾಡಾಯ್ತು, ಆದ್ರೆ ಈಗ ಸರಿ ಮಾಡಕ್ಕೆ. ಅಯ್ಯೋ, ನೀವಿಬ್ರು ತಪ್ಪು ಮಾಡ್ತಾ ಇದ್ದೀರಾ ಅಂತ ಯಾರಾದ್ರೂ ಹೇಳಿದ್ರೆ ನಾನು ಒಪ್ಪಲ್ಲ ಅಂತ ಹೇಳಕ್ ಹೋದೆ. ಎಲ್ಲಿ ಅಲಿತಾ ಇದ್ದೀರಿ? ಅಮ್ಮ ಕರೀತಿದ್ದಾರೆ, ಬನ್ನಿ ಹೋಗೋಣ. ಬನ್ನಿ ಬನ್ನಿ, ಲೇಟ್ ಆಗುತ್ತೆ, ಅಮ್ಮ ಬೈತಾರೆ. ಅವತ್ತು ಪವರ್ ಕಟ್ ಆಗೋದ್ರಿಂದ ಖರ್ಚೇ ಆಗಲ್ಲ ಅಂತಿದ್ರು ಯಾರೋ, ಆದ್ರೆ ಅದರಿಂದ ತುಂಬಾ ಪರಿಣಾಮ ಬೀರುತ್ತೆ, ಅದರಿಂದ ತುಂಬಾ ಖರ್ಚಾಗುತ್ತೆ ಅಂತ ನಾನು ಹೇಳ್ತೀನಿ. ಯಾವ ತರ ಖರ್ಚು ಗೊತ್ತಾ? ಅದರಿಂದ ಆಗುವಂಥ ಕಷ್ಟ, ಆಯಾಸ. ಕರೆಂಟ್ ಇಲ್ಲ ಅಂದ್ರೆ ಮನೇಲಿ ಓದಕ್ಕಾಗೋದಿಲ್ಲ, ನಿಮ್ಗೆ ಇಷ್ಟ ಆಗುವಂತ ಒಂದು ಟಿವಿ ಪ್ರೋಗ್ರಾಮು ನೋಡಕ್ಕಾಗೋದಿಲ್ಲ, ಜೊತೆಗೆ ಸೊಳ್ಳೆ ಕಾಟದಿಂದ ಚೆನ್ನಾಗಿ ನಿದ್ದೆಗೆಡೋದು, ಆಮೇಲೆ ಇಲ್ಲಿ ಬಂದು ನಿದ್ದೆ ಮಾಡೋದು. ಇವೆಲ್ಲ ಕಷ್ಟಗಳಿಂದ ಆಗೋ ನಷ್ಟದ ಬಗ್ಗೆ ಯಾವ್ದಾದ್ರೂ ಯೋಚನೆ ಮಾಡಿದ್ದೀರಾ? ಈಗ ಹೇಳಿ, ಪವರ್ ಕಟ್ ಇಂದ ಖರ್ಚಾಗುತ್ತಾ ಆಗಲ್ವಾ? ಸ್ವಿಚ್ ಆಫ್ ಆಯಿತು, ಕರೆಂಟ್ ಇಲ್ಲ, ಚಾರ್ಜಿಂಗ್ ಹೆಂಗಾಗ್ತದಪ್ಪ? ಕರೆಂಟ್ ಇಲ್ಲ ಅಂದ್ರೆ ಏನು ಕಾಣಿಸ್ತಾನೆ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಓದಕ್ಕೆ ಆಡಕ್ಕೆ ಇಲ್ಲ, ಏನು ಕಾಣಿಸ್ತಾನೆ ಇಲ್ಲ. ತಲೆ ಕೆಡಿದೆ ನಿಮ್ಗೆ? ಕೈ ಸಿಕ್ಕಿದ್ದನ್ನೆಲ್ಲ ಮನೆ ಒಳಗಡೆ ಆಗ್ತಾ ಇದ್ದೀರಲ್ಲ, ನಾವು ಮನೇಲಿ ಇರೋದು ಬೇಡವಾ? ಅದೇನ್ ಕಿರಿಕ್ ಮಾಡ್ತಾರ ನಿಮ್ ಹುಡುಗಿಯರು? ಮರ್ಯಾದಿಂದ ಕನೆಕ್ಷನ್ ಕೊಡಕ್ ಹೇಳಿ. ಸಾಕಾಯ್ತು ನಿಮ್ ಸವಾಸ. 4 ದಿನ ಕರೆಂಟ್ ಹೋಗಿ ಎಲ್ಲ ಬೇವ್ತ್ಕೊಂಡು ಹೋಗಿದ್ದೀವಿ. ಪಾಪ ಅವರೆಲ್ಲ ಅಮ್ಮಂಗೆ ಎಷ್ಟು ತೊಂದರೆ ಕೊಡ್ತಿದಾರೆ ನೋಡು. ನಾವೇನಾದ್ರೂ ಬೇಗ ಅಯ್ಯೋ, ನಾನು ಹೇಳಿ ಸ್ವಲ್ಪ ಕೇಳಿ. ಇದು ಅವರಿಂದ ಆಗಿಲ್ಲ, ನಿಜವಾಗ್ಲೂ ಕರೆಂಟ್ ಹೋಗೈತೆ. ಅವ್ರ ಹತ್ರ ಇದ್ದಿದ್ದ ಟೂಲ್ಸ್ನೆಲ್ಲ ಕಿತ್ತು ಎತ್ತಿಟ್ಟಿದ್ದೀನಿ. ನಿಮ್ಗೆ ಹೆಂಗೆ ಹೇಳಿದ್ರು ಅರ್ಥ ಆಗಲ್ಲ. ನೀವು ಎಷ್ಟು ಬಾಯ್ ಪಡ್ಕೊಂಡ್ರು ಕರೆಂಟ್ ಬರಲ್ಲ. ನೀವು ಸ್ವಲ್ಪ ತೆಪ್ಪಗಿರಿ, ಟೀ ಮಾಡ್ಕೊ ಬರ್ತೀನಿ, ಅದನ್ನಾರ ಕುಡೀರಿ. ಮೇಡಮ್, ನೀವಿಲ್ಲಿ? ಟೀಚರ್ ಅಂದ್ರೆ ಬರೀ ಕ್ಲಾಸ್ ರೂಮಲ್ಲಿ ಪಾಠ ಮಾಡೋದಲ್ಲ, ಇಂಥ ಸಮಯದಲ್ಲಿ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಆಗಿ ನಿಲ್ಬೇಕು. ಫರಾ, ನೋಡಲ್ಲಿ, ಇನ್ ಸ್ವಲ್ಪ ಆ ಕಡೆ ಕೊಡು. ಆಯುಷ್, ಅಯನ್, ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಅದಿತಾ, ನೀನ್ ಮತ್ತೆ ಬಂದ್ಯಾ? ಅಂಕಲ್, ನೀವುನಾ? ಇಷ್ಟೊಂದು ಸೋಲಾರ್ ಪ್ಯಾನಲ್ಲು, ಸರ್ಕ್ಯೂಟ್ ಬೋರ್ಡು, ಇನ್ವರ್ಟರು, ವೈರ್ಸು, ಬಲ್ಬು, ಇದನ್ನ ಇಟ್ಕೊಂಡು ಏನು ಮಾಡ್ತಿದ್ದೀರಾ ನೀವೆಲ್ಲ? ಇದೆಲ್ಲ ನೀವೇ ಮಾಡಿದ್ದ? ಆಶ್ಚರ್ಯವಾಗಿದೆ. ಇಷ್ಟೆಲ್ಲ ಸೋಲಾರ್ ಪ್ಯಾನಲ್ಗಳನ್ನ ಕನೆಕ್ಟ್ ಮಾಡಿ ಒಂದು ಕಾಲೋನಿಗೆ ಬೇಕಾದಷ್ಟು ಪವರ್ ಜನರೇಟ್ ಮಾಡಕ್ ಹೊರಟಿದ್ದೀರಾ. ಇದು ನಿಜವಾಗ್ಲೂ ಆಶ್ಚರ್ಯವಾಗಿದೆ.
ಇದ್ರಲ್ಲಿ ಏನು ಸಮಸ್ಯೆ ಇದೆ ಅಂತ ನೋಡೋಣ ಬನ್ನಿ. ಇನ್ಅಡಿಕ್ವೇಟ್ ವೈರಿಂಗ್. ವಯಸ್ಸು ಸಣ್ಣದಾಗಿರೋದ್ರಿಂದ ಪವರು ಸರಿ ಸಪ್ಲೈ ಆಗ್ತಾ ಇಲ್ಲ. ಪ್ಯಾನಲ್ ಓರಿಯೆಂಟೇಷನ್ ಆಲ್ಮೋಸ್ಟ್ ಕರೆಕ್ಟ್ ಇದೆ, ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಚೇಂಜ್ ಮಾಡಬೇಕಂತೆ. ಇನ್ವರ್ಟರ್ಸ್ನ ಚೆನ್ನಾಗಿ ಯೂಸ್ ಮಾಡಿದ್ದೀರಾ, ಇದು DC ಇಂದ AC ಕರೆಕ್ಟಾಗಿ ಕನ್ವರ್ಟ್ ಆಗ್ತಾ ಇದೆ. ಆದರೆ ಕೆಲವೊಂದು ಇನ್ವರ್ಟರ್ಸು ಮಿಸ್ಮ್ಯಾಚ್ ಆಗ್ತಾ ಇದೆ. ಇದು ನಾವು ಇಷ್ಟೊತ್ತು ಮಾಡಿದ ಕೆಲಸ ಕರೆಕ್ಟ್ ಆಗಿದ್ರೆ ಲೈಟ್ಸ್ ಆನ್ ಆಗಬೇಕು. ಆದ್ಯ, ನವ್ಯ, ಅಲ್ಲೇನ್ ಮಾಡ್ತಾ ಇದ್ದೀರಾ? ನೋಡಿ, ಇದೆಲ್ಲ ಇವ್ರ ಪಿತೂರಿನೇ. ತಲೆಗೆ ದೀಪ ಕಟ್ಕೊಂಡು ಏನೇನೋ ಮಾಡಿದಾರೆ ಇವರು. ನೋಡಮ್ಮ, ನನ್ನ ಮಕ್ಳು ಏನು ಮಾಡಿಲ್ಲ ಅಂತಿದ್ದಲ್ಲ, ನೋಡೀಗ ಕಣ್ಣಾರೆ ಸಿಕ್ಬಿದ್ರಲ್ಲ ಎಲ್ಲಾರ ಮುಂದೆ. ಕೊನೆಗೂನು ಐತೆ ನಿಮಗ್ ಮಾರಿ ಹಬ್ಬ. ಏನ್ ಮಾಡ್ತಾ ಇದ್ರಿ ಮೇಲೆ ಎಲ್ಲ? ಹೌದು, ನಿಮ್ಮ ಕನೆಕ್ಷನ್ ತೆಗೆದಿದ್ದು ಈ ಮಕ್ಕಳೇ. ಆದರೆ ಇವತ್ತು ಇವ್ರು ಕೊಟ್ಟಿರುವಂತಹ ಈ ಬೆಳಕು ದೇವ್ರ ದಯೆಯಿಂದ ಸರಿಯಾಗಿ ಕೆಲಸ ಮಾಡಿದ್ರೆ ಕಡೆವರೆಗೂ ನಮ್ಗಳ ಮನೆಯಲ್ಲಿ ಬೆಳಕಾಗಿರತ್ತೆ. ಈ ಮಕ್ಕಳು ಮಾಡಿರೋ ಸಾಧನೆ ಸಾಮಾನ್ಯವಾದದಂತೂ ಅಲ್ಲ. ನಿಜ ಹೇಳಬೇಕು ಅಂದ್ರೆ ಇದು ನಮ್ಮಂದವ್ರ ಕೈಲೂ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ನೀವು ಮಕ್ಕಳನ್ನ ಬಯೋದಕ್ಕಿಂತ ಪ್ರೋತ್ಸಾಹಿಸ್ಬೇಕು. ನಿಮ್ ಮನೆಗಳಿಗೆ ಹೋಗಿ ನೋಡಿ. ವಾಪಸ್ ಬಂದಿರೋದು ಬರೀ ಕರೆಂಟ್ ಅಲ್ಲ, ನಿಮ್ ಬಾಳ್ಗಳಲ್ಲಿ ಹೊಸ ಭರವಸೆ ಮೂಡ್ ಬಂದಿದೆ. ಈ ಹುಡುಗಿಯರು ಸಾಮಾನ್ಯದವರಲ್ಲ. ಒಂದು ಕ್ಲೀನ್ ಸೋಲಾರ್ ಪವರ್ ಗ್ರಿಡ್ನ ಇನ್ವೆಂಟ್ ಮಾಡಿದ್ದಾರೆ. ಅದು ಆ ಸೂರ್ಯನ ಶಕ್ತಿಯಿಂದ ಉಚಿತವಾಗಿ. ಹೆಣ್ಮಕ್ಳು ಮನೆ ಬೆಳಗ್ಗೆ ದೀಪ ಅಂತಾರೆ, ಅದು ಇವತ್ತು ನಿಜ ಆಯ್ತು. ಎಲ್ಲರಿಗೂ ದೀಪ ಬರುವಾಗಿ ಮನಸ್ಸಲ್ಲಿ ಒಂದು ಜನರೇಟರ್ ಮಾಡಿದ್ದಾರೆ. ಅಯ್ಯೋ ತಾತ, ಅದು ಬಲಶಾಲಿಯಾಗಿರೋದಕ್ಕೆ ನಾವಲ್ಲ ಕಾರಣ, ಆ ಸೂರ್ಯನ ಕಿರಣಗಳು. ಆಯ್ತು ಪುಟ್ಟ, ನಾಳೆ ನಾನು ಅರ್ಥ ಮಾಡಿಸ್ತೀನಿ ಬಿಡು. ಸೇಬು ಮತ್ತೆ ಬಾಳೆಹಣ್ಣು ಹೊಡೆದಿದ್ದಕ್ಕೆ ಸಾಲು. ಇರ್ಲಿ ಬಿಡಿ, ನಾವೆಲ್ಲ ಫ್ರೆಂಡ್ಸು. ಸದ್ಯ ಆ ಜನರೇಟರ್ದು ತಲೆನೋವು ತಪ್ತು. ಅದಿದ್ದಾಗಂತೂ ಎಲ್ಲ ಆಟನೂ ಕೊನೆಗೊಳ್ಳುತ್ತೆ. ಆದ್ರೆ ಈ ಆಟ ವಿಭಿನ್ನವಾದದ್ದು. ನಿಮ್ಗೆ ಅರ್ಥ ಆಗೋ ತರಾನೇ ಈ ಆಟ ಶುರುವಾಗಿತ್ತು. ಶುರುನಲ್ಲಿ ಪವರ್ ಕಟ್ ಆಯ್ತು. 3 ದಿವಸ ಬೆಳಕಿರ್ಲಿಲ್ಲ. ಎಲೆಕ್ಟ್ರಿಷಿಯನ್ ಮತ್ತ ಹುಡುಗಿರು ಪರಿಹಾರ ಹುಡುಕ್ತಿದ್ದಾಗ ಎಲ್ಲರೂ ಮತ್ತೊಬ್ರನ್ನ ದೂಷಿಸ್ತಿದ್ರು. ಕೊನೆಯಲ್ಲಿ ಎಲೆಕ್ಟ್ರಿಷಿಯನ್ ಮತ್ತೆ ಹುಡುಗಿರು ಸೇರಿ ಬೆಳಕನ್ನ ವಾಪಸ್ ತಂದ್ರು. ಸ್ವಚ್ಛವಾದ ಬೆಳಕು. ಆ ಹುಡುಗಿರು ಮತ್ತೆ ಎಲೆಕ್ಟ್ರಿಷಿಯನ್ ಪ್ರತಿಯೊಂದು ಮನೆಗೂ ಸೋಲಾರ್ ಪವರ್ ಬಿಲ್ಡ್ ಮಾಡಿದಾಗ ಅವರು ಒಂದು ಹೊಸ ಆಟ ಶುರು ಮಾಡಿದ್ರು. ಈ ಹೊಸ ಆಟಕ್ಕೆ ಶುರು, ಮಧ್ಯೆ, ಕೊನೆ ಅನ್ನೋದಿರಲ್ಲ. ಇದನ್ನ ಯಾವಾಗ್ಲೂ ಆಡ್ತಾನೆ ಇರ್ಬೇಕು, ಹಗಲು ರಾತ್ರಿ. ಈ ಆಟನ ಆಡ್ತಾನೆ ಇರ್ಬೇಕು. ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಈ ಆಟಕ್ಕೆ ಸೇರ್ಸ್ಕೋಬೇಕು. ಬಿಡದೆ ಆಟನ ಆಡ್ತಿರ್ಬೇಕು, ಬದಲಾಯಿಸ್ತಿರ್ಬೇಕು, ಕೊನೆಗೊಳ್ಳಕ್ಕೆ ಬಿಡಬಾರ್ದು. ಟ್ಯಾಗ್ ತರ ನೀನ್ ಮಲ್ಕೊಂಡಿದ್ದಾಗ ಬೇರೆಯವ್ರು ಆಡ್ತಿರ್ಬೇಕು, ಬೇರೊಂದ್ ಕಡೆ ನೀನ್ ಮತ್ತೆ ಎದ್ದು ಆಡೋವರೆಗೂ. ಇವತ್ತು ನೀನ್ ಎದ್ದು ಆಟ ಬದಲಾಗಿದ್ಯಾ ಅಂತ ನೋಡೋವರೆಗೂ. ಈ ಆಟ ಯಾವತ್ತೂ ನಿಲ್ಲಲ್ಲ. ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಈ ಆಟ ಹರಡಬೇಕು.
ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇನ್ನೂ ಜಾಸ್ತಿ ಟೂಲ್ಸ್, ಇನ್ನೂ ಜಾಸ್ತಿ ಜನರು, ಹೊಸ ನಿಯಮಗಳಾದರೂ ತಡೆ ಇರಬಾರ್ದು. ಆಟ ಆಗಿರೋದ್ರಿಂದ ಎಷ್ಟೇ ಗಂಭೀರವಾದರೂ ಅದರಲ್ಲಿ ಖುಷಿ ಸಹ ಇರುತ್ತೆ. ನೀನು, ನಾವು, ನಾನು ಈ ಆಟನ ಆಡ್ತಾನೆ ಇರಬೇಕು. ಎಲ್ಲರೂ ಮನೆಯಲ್ಲೂ ಹಗಲು ರಾತ್ರಿ ಸೂರ್ಯನಿಂದ ಪಡೆದ ಬೆಳಕು ಬೆಳಗೋವರೆಗೂ. ಇದು ಸಾಧ್ಯ ಆದರೂ ಆಟ ನಿಲ್ಲಲ್ಲ. ಆಟ ಇನ್ನೂ ದೊಡ್ಡದಾಗುತ್ತೆ. ಇನ್ನೂ ದೊಡ್ಡ ಸಮಸ್ಯೆಗೆ ಪರಿಹಾರ ಕಂಡಿಡಿಯೋ ಆಟ ಶುರುವಾಗುತ್ತೆ. ಅದು ಒಂದು ಮುಗಿಯದ ಆಟ. ಒಂದಾದ್ಮೇಲೆ ಮತ್ತೊಂದು ಆಟ ಆಡ್ತಿರ್ಬೇಕು. ಆಚೆ ಬಂದು ಆಟ ಆಡಿ. ಸೂರ್ಯ ಬೆಳಗ್ತಿದ್ದಾನೆ, ಮುಂಚೆಗಿಂತ ತುಂಬಾ ಉಜ್ವಲವಾಗಿದ್ದಾನೆ.